ಇವತ್ತು ಯಾರು ಪೂರ್ವಾವಲೋಕನ ಹೇಳಿ. परमात्मनि एकभक्तिः सिद्ध्यति सः भरतं प्रदेशं कृत्वा अधिकारं दत्तवान् इति षष्ठाध्याये समाप्तः। अनन्तरं भरतः चक्रवर्ती अभवत्। सः विष्णुरूपस्य पुत्री पञ्चजना सह विवाहं कृतवान्। पञ्चजनी सह विवाहं कृतवान्। पञ्चजन्या सह विवाहं कृतवान्। तयोः पञ्चपुत्राः ते सुमतिः, राष्ट्रभृक्, सुदर्शनः, आवरणः, धूम्रकेतुश्च। सः वर्षकोटिपर्यन्तं उपदेशं कृत्वा अधिकारं पुलस्य आश्रमे सन्यासं स्वीकृतवान् इति गतदिने भरतस्य चरित्रं पाठितम्। मृगान्यो यत्र त्रिसर्गो मृषा यं प्रवरजनमपेतकृत्यम् ततो स्वस्त्यस्तु सतां। हरिः ओम्। ಭರತ ಚಕ್ರವರ್ತಿ ಕುಲಹರ ಆಶ್ರಮಕ್ಕೆ ಚಕ್ರ ನದಿ ಅನ್ನುವಂತ ಗಂಡಕಿಯ ಸಮೀಪಕ್ಕೆ ಬಂದಿದ್ದಾನೆ. ಅರಮನೆಯನ್ನು ಬಿಟ್ಟು ಕುಲಹರ ಆಶ್ರಮದ ಹತ್ತಿರ ಸನ್ಯಾಸಿಯಾಗಿ ಕುಳಿತವನಿಗೆ ವಿಶಿಷ್ಟವಾದ ಒಂದು ಅನುಭವ ಆಯಿತು. ಯಾಕೆಂದ್ರೆ ಅದು ನಿತ್ಯ ನಿರಂತರವಾದ ಭಗವಂತನ ಸನ್ನಿಧಾನವುಳ್ಳ ಒಂದು ಜಾಗ ಅದು. ಪುನಃ ಅತ್ಯಂತ ವಿಶೇಷವಾಗಿ ತಪಸ್ಸು ಮಾಡಿದ ಜಾಗ ಒಂದಾದ್ರೆ ಭಗವಂತನ ಸನ್ನಿಧಾನವುಳ್ಳ ಶಾಲಗ್ರಾಮದ ಶಿಲೆಗಳು ಸಿಗುವ ಅಪರೂಪದ ಜಾಗ ಆದ್ರಿಂದಾಗಿ ಅಲ್ಲಿ ಭಗವಂತನ ಸನ್ನಿಧಾನ ಇತ್ತು. ಅಲ್ಲೇ ಭರತ ತನ್ನ ಸನ್ಯಾಸ ಜೀವನವನ್ನು ಆರಂಭ ಮಾಡಿದ. ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಅವರೇ ಹೇಳಿ, ಯಾರು ಅತ್ಯಂತ ಭಕ್ತಿಯಿಂದ ಅಲ್ಲಿ ಸ್ವಲ್ಪ ಹೊತ್ತು ಅನುಸಂಧಾನ ಮಾಡಿದ್ರು ಕೂಡ ಭಗವಂತ ತಕ್ಷಣದಲ್ಲಿ ಅಲ್ಲಿ ಬಂದು ಹೃದಯದಲ್ಲಿ ನೆಲೆಸಿ ಆತನ ಜೀವನವನ್ನ ಗತಿಯನ್ನ ಉದ್ಧರಿಸ್ತಾನೆ ಅಂತ. ಈ ಚಕ್ರ ನದಿ ಅದು ಎಲ್ಲೆಲ್ಲ ಹರಿಯುತ್ತೋ ಆ ಜಾಗದಲ್ಲೆಲ್ಲ ಈ ಶಾಲಗ್ರಾಮದ ಶಿಲೆಯ ವಿಶೇಷ ಸನ್ನಿಧಾನ ಇರುವಂಥದ್ದು. ಮತ್ತು ಆ ಭಗವಂತ
ಬಹಳ ವಿಶಿಷ್ಟವಾದ ಅನುಗ್ರಹವನ್ನ ಈ ಸ್ಥಾನದಲ್ಲಿ ಮಾಡ್ತಾನೆ ಎನ್ನುವುದನ್ನು ಹೇಳಿದ್ರು. ತಸ್ಮಿನ್ ವಾವಕಿಲ ಏಕಃ ಪುಲಃ ಶ್ರಮೋಪವನೆ ವಿವಿಧ ಕುಸುಮ ಕಿಸಲಯ ತುಳಸಿಕಾ ಅಂಬುಭಿಃ ಕಂದಮೂಲ ಫಲೋಪಹಾರೈಶ್ಚ ಸಮೀಹಮಾನೋ ಭಗವತಃ ಆರಾಧನಂ ವಿವಿಕ್ತ ಉಪರತ ವಿಷಯ ಅಭಿಲಾಷ ಉಪಹೃತೋಪಶಮಃ ಪರಾಂ ನಿರ್ವೃತಿಮಾಪ. ಭರತ ಚಕ್ರವರ್ತಿ ಪುಲಹರ ಆಶ್ರಮದ ಉಪವನದಲ್ಲಿ ನಾನಾ ಬಗೆಯ ಹೂಗಳನ್ನು, ಹಣ್ಣುಗಳನ್ನ, ತುಳಸಿ, ನೀರು, ಗೆಡ್ಡೆ, ಗೆಣಸು ಭಗವಂತನಿಗೆ ನಿವೇದಿಸಿ ಏಕಾಂತದಲ್ಲಿ ಏಕಾಗ್ರಿಯಾಗಿ ಭಗವಂತನ ಆರಾಧನೆ ಮಾಡುತ್ತಿದ್ದ. ಭಗವನ್ನಿಷ್ಠೆಯಿಂದ ತುಂಬಾ ಆನಂದವನ್ನೂ ಹೊಂದಿದ್ದ. ತಯೈವಂ ಅವಿರತ ಪುರುಷ ಪರಿಚರ್ಯಯ ಭಗವತಿ ಪ್ರವರ್ಧಮಾನಾನುರಾಗ ಭಾರಹೃತ ಹೃದಯ ಶೈಥಿಲ್ಯ ಪ್ರಹರ್ಷ ವೇಗೇನ ಉದ್ವಿದ್ಯಮಾನ ರೋಮ ಪುಳಕಾಕುಲಃ ಔತ್ಕಂಠ್ಯ ಪ್ರವೃತ್ತ ಪ್ರಣಯ ಭಾಷ್ಪ ನಿರುದ್ಧ ಅವಲೋಕನ ನಯನೋಭಿರೇಮಿ ನಿಜರಮಣಾರುಣ ಚರಣಾರವಿಂದಾನುಧ್ಯಾನೇನೋಪಚಿತ ಭಕ್ತಿ ಯೋಗ ಪರಿಪ್ಲುತ ಪರಮಾಹ್ಲಾದ ಕಬೀರ ಹೃದಯಾವಗಾಢದಿ ಗಣಸ್ತಾಮಪಿ ಕ್ರಿಯಮಾಣಂ ಭಗವತ್ಸ ಪರಿಯಂ ನ ಸಸ್ಮಾರ. ತುಂಬಾ ಚಂದದ ಸಾಲು. ಪರಮ ಪುರುಷನ ಆರಾಧನೆ ಬಿಡದೆ ಮಾಡ್ತಿದ್ದ. ಆರಂಭದಲ್ಲಿ ನಮಗೆ ಏನಪ್ಪಾ ಮಾಡುದು, ಇದರಲ್ಲಿ ಏನು ಸಮಾಧಾನನೇ ಸಿಗಲ್ಲ ಅಂತ ಅನ್ಸುತ್ತೆ ಕೆಲವೊಮ್ಮೆ, ಅಥವಾ ಅದು ರುಚಿ ಹತ್ತಲ್ಲ. ಆ ರುಚಿ ಹತ್ತದೇ ಇರುವಂತಹ ಸ್ಥಿತಿ ಇದ್ದಾಗಲೂ ಆ ಕ್ರಿಯೆಯನ್ನು ನಿರಂತರ ಬಿಡದೆ ಮಾಡ್ತಾ ಇರುವುದು ಹೌದಾದ್ರೆ ನಮಗೆ ಆ ದಿನ ಹೋದ ನಂತರ ಒಂದು ನಿಧಾನಕ್ಕೆ ಅದರಲ್ಲಿ ಒಂದು ಆಸಕ್ತಿ ಬರುತ್ತೆ. ಆಸಕ್ತಿ ಬರುವುದು ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ಅದರಲ್ಲಿ ಏನು ಸ್ವಾರಸ್ಯ ಇದೆ ಅದು ಹೆಚ್ಚು ಹೆಚ್ಚು ಮನಸ್ಸಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಅದನ್ನಾಗಿ ಮೊದಲು ನಮ್ಗೆ ಅದರ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಅಂದ್ರೂ ಕೂಡ ನಾವು ಬಿಡದೆ ಅದರ ಅನುಸಂಧಾನ ಮಾಡ್ತಾ ಇದ್ರೆ ಮಾತ್ರ ಜೀವನದಲ್ಲಿ ಅದರ ಸೌಖ್ಯವನ್ನು ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಅತ್ಯಂತ ಶ್ರದ್ಧೆಯಿಂದ ಭರತ ಮಾಡ್ತಾ ಇದ್ದಾದ್ರಿಂದಾಗಿ ಅವನ ಕಣ್ಣುಗಳು ತುಂಬಿ ಬಿಟ್ಟು ಭಕ್ತಿ ಬಂದ ಮೇಲೆ ಮೈಯೆಲ್ಲ ಒಂಥರ ನೀರು ನಿಂತಾಗ ಆಗ್ತಿತ್ತು. ಆನಂದದ ಭಾಷ್ಪದಿಂದ ಯಾವ ಬೇರೆ ಪ್ರಪಂಚದ ಸೌಖ್ಯಗಳ ಬಗ್ಗೆ ಆತನ ಮನಸ್ಸೇ ಹೋಗ್ಲಿಲ್ಲ. ಭಕ್ತಿ ಯೋಗ ಹೆಚ್ಚುತ್ತಾ ಹೋಯ್ತು. ಭಗವಂತನ ಪದಕಮಲದ ಧ್ಯಾನದಿಂದ ಹೃದಯದಲ್ಲಿ ಕೊಳೆಗಳೆಲ್ಲ ಹೃತ್ತಮ ಅನ್ನುವ ಹಾಗೆ ಹೃತ್ತಮ ಶಮನ, ಹೃದಯದ ತಮಸ್ಸಿನ ಶಮನ ಆ ಭಗವಂತನ ಪಾದ ಕಮಲದಿಂದ ಆಯಿತು. ಗಂಭೀರವಾದ ಹೃದಯದ ನಾದದಲ್ಲಿ ಅವನ ಮನಸ್ಸು ಮುಳುಗಿ ಎದ್ದಿತು. ಧ್ಯಾನ ಮಾಡುವಾಗ ಅಪೂರ್ವವಾದ ಅನುಭವ ಅವನು ಪಡಿತಾ ಹೊರಗಿನಿಂದ ಪೂಜೆ ಮಾಡೋದೇ ಮರ್ತೋಯ್ತು ಅವನಿಗೆ. ನಾನು ಹೇಗ್ ಪೂಜೆ ಮಾಡ್ಬೇಕು, ಯಾವ ಕ್ರಮದಲ್ಲಿ ಪೂಜೆ ಮಾಡಬೇಕು, ಇದು ಯಾವುದರ ಬಗ್ಗೆನೂ ಅವನಿಗೆ ತಲೆಯಲ್ಲಿ ಆಲೋಚನೆ ಬರಲೇ ಇಲ್ಲ. ಇತ್ತಂಧೃತ ಭಗವದ್ವ್ರತ ಐಣಾದಿನವಾಸಸ ಅನುಸವನಾಭಿಷೇಕ ಆರ್ದ್ರ ಕಪಿಶಕ ಕುಟಿಲ ಜಟಾಕಲಾಪೇನ ಚ ವಿರೋಚಮಾನಃ ಸೂರ್ಯ ಇವ ಭಗವಂತಂ ಹಿರಣ್ಮಯಂ ಪುರುಷಂ ದದರ್ಶ ಸೂರ್ಯಮಂಡಲೇ ಅಪಿ ಉಪತಿಷ್ಠನ್ ನೇತದುವಾಚ. ವಿಷ್ಣುವ್ರತ ನಿಷ್ಠನಾಗಿ ಭರತ ಚಕ್ರವರ್ತಿ ಕೃಷ್ಣಾರ್ಜುನವನ್ನ ಧರಿಸಿ 3 ಕಾಲವೂ ಕೂಡ ಸ್ನಾನ ಮಾಡಿ ಅನುಸಂಧಾನ ಮಾಡುತ್ತಿದ್ದ. ತನ್ನ ಜಟೆಯನ್ನು ಒಣ ಹಾಕುವುದೇ ಕಷ್ಟ ಆಗ್ತಿದ್ರು ಸ್ನಾನ ಮಾಡುವ ವಿಷಯದಲ್ಲಿ ಹಿಂದೆ ಮುಂದೆ ಅಂದ್ರೆ ಒಂದು ಸ್ನಾನ ಮಾಡಿ ಒಣಗುವಷ್ಟರಲ್ಲಿ ಮತ್ತೊಮ್ಮೆ ಸ್ನಾನ, ಅದು ಒಣಗುವುದರಲ್ಲಿ ಮತ್ತೊಮ್ಮೆ ಸ್ನಾನ, ಹೀಗೆ ನದಿಯಲ್ಲಿ ಚಕ್ರ ನದಿಯಲ್ಲಿ ಸ್ನಾನ ಬಿಡದೆ ಮಾಡುತ್ತಿದ್ದ. ಅಷ್ಟೇ ಅಲ್ಲ, ಸೂರ್ಯಮಂಡಲದ ಮಧ್ಯದಲ್ಲಿರುವ ಹಿರಣ್ಮಯ ರೂಪನಾದ ಪರಮ ಪುರುಷನಾದ ನಾರಾಯಣನನ್ನ ಎಷ್ಟು ಧ್ಯಾನ ಮಾಡುತ್ತಿದ್ದ ಅಂದ್ರೆ ಅವನಿಗೆ ಆ ಮಂಡಲದ ಹೊರಗಿನ ಭಾಗವೇ ಕಾಣಿಸ್ತಿರ್ಲಿಲ್ಲ. ಅವನಿಗೆ ಒಳಗಿನ ಮಂಡಲದ ಸ್ವರೂಪ ಮಾತ್ರ ಕಾಣಿಸ್ತಿತ್ತು. ಅವನೊಂದು ಸ್ತೋತ್ರ ಮಾಡ್ತಾ ಇದ್ದ. ಆ ಸ್ತೋತ್ರವನ್ನ ಭಾಗವತಕಾರರು ನೆನಪು ಮಾಡುತ್ತಾರೆ. ಸೂರ್ಯನನ್ನ ಏನು ಸ್ತೋತ್ರ ಮಾಡಬೇಕು ಅಂತ ಹೇಳುವ ಶ್ಲೋಕ ಇದು. ನಾವು ಕೂಡ ಈ ಶ್ಲೋಕದ ಅನುಸಂಧಾನವನ್ನ ನಿತ್ಯ ಮಾಡಿದ್ರೆ ನಿಮಗೆ ಶ್ರೇಯಸ್ಸಾಗತ್ತೆ. ಭಗವಂತನ ಅಂತಹದ್ದೊಂದು ವಿಶೇಷವಾದ ಗುಣವನ್ನ ನಾವು ಪಡಿಲಿಕ್ಕೆ ಇದು ತುಂಬಾ ಉಪಕಾರಕವಾದಂತಹ ಮಾತು.
ಪರೋರಜಾಃ ಸವಿತಃ ಜಾತವೇದೋ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ಮರೇತ ಸಾದಃ ಪುನರಾವಿಶ್ಯ ಚಷ್ಟೆ ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ. ದೋಷರಹಿತನಾದ ಪರೋರಜಾಹ ಅಂದ್ರೆ ರಜಸ್ಸು ಅಂದ್ರೆ ದೋಷ, ಪರೋರಜಾಹ ಅಂದ್ರೆ ದೋಷಗಳನ್ನ ಕಳಚಿಕೊಂಡವ. ಕೆಟ್ಟ ಸಂಗತಿ ಅಂತನ್ನುವುದು ಭಗವಂತನಲ್ಲಿ ಇಲ್ಲವೇ ಇಲ್ಲ. ಯಾವ ಅಂಶದಲ್ಲಿ ಹುಡುಕಿದ್ರು ಭಗವಂತನಲ್ಲಿ ದೋಷ ಅನ್ನೋದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಪ್ರತಿಯೊಂದು ಚರ್ಯೆಯೂ ಕೂಡ ಅತ್ಯಂತ ಸಹಜವಾದದ್ದು, ಅತ್ಯಂತ ಗುಣಯುಕ್ತವಾದದ್ದು. ಆಮೇಲೆ ಅವನನ್ನ ಸ್ತೋತ್ರ ಮಾಡುವಾಗ ಇನ್ನೊಂದು ಶಬ್ದ ಬಳಸ್ತಾರೆ, ಸವಿತಃ. ಸವಿತಾ ಶಬ್ದದ ಸಂಬೋಧನಾ ಸವಿತಃ ಆಗುತ್ತೆ. ಹೇ ಸವಿತಃ, ಎಲೈ ಇಡೀ ಜಗತ್ತನ್ನ ಹೆತ್ತವನೇ, ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಅಂತ ಧಾತು ಅದು. ಇಡೀ ಜಗತ್ತನ್ನ ಚೆನ್ನಾಗಿ ಹೆತ್ತು ಗರ್ಭದಲ್ಲಿ ಪೋಷಿಸಿದವನೇ. ಜಾತವೇದ, ಹುಟ್ಟಿದ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಚೆನ್ನಾಗಿ ತಿಳಿದ. ಜಾತಂ ಜಾತಂ ವೇತ್ತಿ, ಹುಟ್ಟಿದ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಚೆನ್ನಾಗಿ ತಿಳಿದವನಾದ್ರಿಂದಾಗಿ ಭಗವಂತನನ್ನ ಜಾತವೇದ ಅನ್ನುವ ಶಬ್ದದಿಂದ ಗುರುತಿಸ್ತಾರೆ. ವೇದಸ್ಯ ಗರ್ಭ, ಇಡೀ ವೇದ ಮಾತೆಯ ಭಾವಕ್ಕೆ ತಾನೇ ಮಗು. ಅವಳ ಭಾವನೆಯಲ್ಲಿ ಏನಿದೆ ಅದರ ಮಗು ತಾನೇ ಆಗಿ ಭಗವಂತ ಅವಳನ್ನ ಪೋಷಿಸ್ತಾನೆ, ರಕ್ಷಿಸ್ತಾನೆ. ಗರ್ಭದಲ್ಲಿ ಇದ್ದು ಅವಳನ್ನು ಪೋಷಿಸ್ತಾನೆ. ತಾಯಿ ನಿಜವಾಗಿ ಗರ್ಭವನ್ನ ಪೋಷಿಸ್ತಾಳೆ. ಇಲ್ಲಿ ಭಗವಂತನದ್ದೇನು ಅಂದ್ರೆ ವೇದಸ್ಯ ಗರ್ಭ, ವೇದವನ್ನೇ ಹೊತ್ತು ನಿಂತವನು, ವೇದದೊಳಗೆ ನಿಂತು ವೇದವನ್ನು ಹೊತ್ತವನು. ಮನಸ್ಸ ಇದಂ ಜಜಾನ, ಇಚ್ಛಾ ಮಾತ್ರದಿಂದ. ಮನಸ್ಸ ಅಂದ್ರೆ ಯೋಚನೆ ಮಾಡಿದ ತಕ್ಷಣವೇ ಇಡೀ ಈ ಜಗತ್ತನ್ನ ಹುಟ್ಟಿಸಿದವ. ಜಜಾನ ಅಂದ್ರೆ ಇವನ ಆಲೋಚನೆಯಿಂದಲೇ ಹುಟ್ಟಿತು. ಇವನು ಅದಕ್ಕೋಸ್ಕರ ಯಾರ್ಯಾರನ್ನು ಕಾಡಿ ಬೇಡಿ ಅದಕ್ಕೆ ಬೇಕಾದಷ್ಟು ಸಲಕರಣೆಗಳನ್ನು ಹೊತ್ತು ಹಾಕಿ ತಂದು ಮಾಡಿದ್ದಲ್ಲ. ತುಂಬಾ ಒಳ್ಳೆಯ ಮಾತು ಇದು. ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ, ತನ್ನ ಸ್ವಸಾಮರ್ಥ್ಯದಿಂದ ಈ ಜಗತ್ತಿಗೆ ದುಃಖರಹಿತನನ್ನಾಗಿ ಮಾಡುವ ಶಕ್ತಿ ಇರುವುದರಿಂದ ಅದನ್ನ ಪ್ರವೇಶಿಸಿ ರಕ್ಷಣೆ ಮಾಡ್ತಾ ಇದ್ದಾನೆ. ಸ್ವರೇತಸ, ತನ್ನದೇ ಸಹಜ ಸಾಮರ್ಥ್ಯದಿಂದ ಅದಹ ಈ ಜಗತ್ತನ್ನು ಪುನರಾವಿಶ್ಯ, ಅದರೊಳಗೆ ಸೃಷ್ಟಿ ಮಾಡಿದ ಮೇಲೆ ತಾನೇ ಪ್ರವೇಶ ಮಾಡಿ ಚೇಷ್ಟೆಯನ್ನು ಉಂಟು ಮಾಡುತ್ತಾ ಇದ್ದಾನೆ. ಇಂತಹ ಹಂಸಂ ಗೃಧ್ರಾಣಾಂ ಹಂಸಂ ಋಷಭಂ ಸಂಗೃಣೀಮಃ, ವಿಷಯಾಕಾಂಕ್ಷಿಗಳಾಗಿರುವಂತಹ ಗೃಧ್ರದಂತಿರುವಂತಹ ಜೀವರಿಗೆ ಒಡೆಯನಾಗಿರುವ ನಿನ್ನನ್ನು ನಾವು ಋಷಭ, ಧರ್ಮವನ್ನ ಬೆಳಗಿಸುವ ನಿನ್ನನ್ನ ಸಂಗೃಣೀಮಃ, ಚೆನ್ನಾಗಿ ಸ್ತೋತ್ರ ಮಾಡುತ್ತೇವೆ, ಪ್ರೀತಿಯಿಂದ ನಿನ್ನನ್ನ ಬೇಡಿಕೊಳ್ತೇವೆ ಅಂತ ಸೂರ್ಯನ ಮುಂದೆ ಯಾರು ಬೇಕಾದ್ರೂ ನಿತ್ಯ ಪ್ರಾರ್ಥನೆ ಮಾಡಿದ್ರೆ ಇದು ಎಷ್ಟು ಅದ್ಭುತವಾದದ್ದು ಅಂದ್ರೆ, ಅನೇಕ ಸೂರ್ಯನಿಗೆ ಸಂಬಂಧಪಟ್ಟ ಆ ಮಂತ್ರಗಳೆಲ್ಲ ಏನೆಲ್ಲ ಬರುತ್ತೆ ವೇದದಲ್ಲಿ, ಅದರ ಎಲ್ಲದರ ಸಾರಭೂತವಾದ ಮಾತು ಇದು. ಅದರಿಂದಾಗಿ ಇದನ್ನ ಪ್ರಾರ್ಥನೆ ಮಾಡಿದ್ರೆ ಅಷ್ಟು ಮಂತ್ರಗಳ ಸಹಜವಾದ ಸಾರಭೂತವಾದ ಮಾತು ಇಲ್ಲಿ ತುಂಬಿಕೊಂಡಿದೆ. ವೇದವ್ಯಾಸರ ಕಾರುಣ್ಯ ಅಸದೃಶವಾದದ್ದು. ಅಷ್ಟು ಇದೆಲ್ಲ ಬೇರೆ ಬೇರೆ ಮಂತ್ರಗಳನ್ನ ಹೇಳಿದ್ರೆ ಒಂದು ಸಂತೋಷ, ಆದ್ರೆ ಅಷ್ಟು ಮಂತ್ರಗಳನ್ನ ಸಂಗ್ರಹ ಮಾಡಿ ಒಂದು ಸಾರವಾದ ಮಾತಾಗಿ ಮತ್ತು ಬಿಡಿಸಿ ಹೇಳಿದಂತಹ ದೊಡ್ಡ ಶಕ್ತಿ ಈ ಮಂತ್ರದಲ್ಲಿ ನಮಗೆ ಕಾಣಿಸುತ್ತೆ. ಅದರಿಂದಾಗಿ ಇನ್ನೊಮ್ಮೆ ನಾನು ಹೇಳಿಕೊಡುತ್ತೇನೆ, ನೀವು ಒಂದ್ಸಲ ಹೇಳಿ. ಪರೋರಜಾ ಸವಿತಃ ಜಾತವೇದೋ, ಹೇಳಿ. ವೇದಸ್ಯ ಗರ್ಭೋ ಮನಸೇದಂ ಜಜಾನ, ಜಜಾನ ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ, ಸ್ವರೇತಸಾ ಪುನರಾವಿಶ್ಯ ಚಷ್ಟೆ. ಒಂದು ಅಕ್ಷರ ಬಿಟ್ಟೆ ನಾನು. ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ.
ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ ಇಲ್ಲಿಗೆ 18,000 ಶ್ಲೋಕಗಳ ಸಂಹಿತೆ ಎನಿಸಿದ ಭಾಗವತದ 5ನೆಯ ಸ್ಕಂಧದ 7ನೆಯ ಅಧ್ಯಾಯ ಮುಗಿತಾಯ ಆಯಿತು. ಮುಂದೆ 8ನೆಯ ಅಧ್ಯಾಯ ಭರತನ ಸನ್ಯಾಸಿ ಬದುಕು ಏನೇನು ತಿರುವು ಪಡ್ಕೊಳ್ತು ಅನ್ನೋದನ್ನ ಹೇಳ್ತಾ ಇದೆ. ಶ್ರೀ ಶುಕ ಉವಾಚ ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಗಮಿಕಾ ಅವಶ್ಯಕೋ ಬ್ರಹ್ಮಾಕ್ಷರಂ ಅಭಿಗೃಣಾನೋ ಮುಹೂರ್ತತ್ರಯಂ ಉದಕಾಂತ ಉಪವಿವೇಶ ತದಾ ರಾಜನ್ ಹರಿಣೀ ಪಿಪಾಸಯ ಜಲಾಶಯಾಭ್ಯಾಸಂ ಏಕೈವೋಪಜಗಾಮ ತಯಾಪೇ ಪೀಯಮಾನೆ ಉದಕೆ ತಾವದೇ ಮಕ್ಕಳಿಗೆಲ್ಲ ಅಧಿಕಾರವನ್ನು ವಹಿಸಿ ಅವರು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸಬೇಕೋ ಆ ರೀತಿ ಧೈರ್ಯ ತುಂಬಿದ್ದಾನೆ ಅವರಲ್ಲಿ. ಅವರು ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಾಡುವಾಗ ಒಂದ್ಸರ್ತಿ ಆ ನದಿಯಲ್ಲಿ ಅವನು ಯಾವ ನಿತ್ಯ ಗಂಡಕಿಯ ಮಹಾನದಿಯಲ್ಲಿ ಸ್ನಾನ ಮಾಡ್ತಾ ಇದ್ನೋ ಆ ಗಂಡಕಿಯ ನದಿಯ ತೀರದಲ್ಲಿ ಬೆಳಗ್ಗೆ ನಿತ್ಯದ ಉಪಾಸನೆಗೆ ಅಂತ ಸೂರ್ಯನಿಗೆ ಕೈ ಎತ್ತಿ ಅರ್ಘ್ಯವನ್ನ ಕೊಡ್ತಾ ಇದ್ದ. ಅರ್ಘ್ಯವನ್ನ ಕೊಡುವಾಗ ಅವನ ನಿತ್ಯದ ಸ್ನಾನ, ವೇದ ವಿಹಿತವಾದ ನೈಮಿತ್ತಿಕ ಕರ್ಮ ಎಲ್ಲ ಮುಖ್ಯವಾದ ಕರ್ತವ್ಯ ಏನಿತ್ತು ಅದನ್ನು ಪೂರೈಸಿ ಕಣ್ಣಿಗೆ ಕಾಣುವ ಸೂರ್ಯನಲ್ಲಿ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ಪರಬ್ರಹ್ಮನಾದ ನಾರಾಯಣನ ಮಂತ್ರದಿಂದ ಸ್ತುತಿಸ್ತಾ ಅವನು 3 ಮುಹೂರ್ತಗಳ ಕಾಲ ನದಿಯಲ್ಲಿ ಪ್ರಜ್ಞೆ ತಪ್ಪಿ ಕುಳಿತಿದ್ದ. ಅಂದ್ರೆ ಹೊರಗಿನ ಅವನಿಗೆ ಎಚ್ಚರವೇ ಇಲ್ಲ. ಬ್ರಹ್ಮಾಕ್ಷರಂ ಅಭಿಗ್ರಹಾನಃ ಮುಹೂರ್ತತ್ರಯಂ ಉದಕಾಂತಂ ಉಪವಿವೇಶ. ಅಂದ್ರೆ ಸುಮಾರು ನಮ್ಮ ಇವತ್ತಿನ ಭಾಷೆಯಲ್ಲಿ ಅಂದ್ರೆ ಆ ನಿಯಮ ನಮಗೆ 100 ಹೀಗೆ ಅಂತ ಹೇಳಿ ಬರುವುದಿಲ್ಲ. ಈಗ ಸದ್ಯಕ್ಕಂತೂ ಮುಹೂರ್ತ ಅಂದ್ರೆ 48 ನಿಮಿಷ ಅಂತ ಇಟ್ಕೊಂಡ್ರೆ ಬಿಡದೆ 3 ಮುಹೂರ್ತ ಅಂತ ಬಂದಾಗ ಸುಮಾರು 3 ಗಂಟೆಗೆ ಒಂದು 36 ನಿಮಿಷ ಕಮ್ಮಿ, ಅಂದ್ರೆ ಸುಮಾರು 2 ಗಂಟೆ 24 ನಿಮಿಷ ಅಂತ. ಆದ್ರೆ ಇದು ದೇವತೆಗಳ ಯಾರು ಆ ಕಾಲದ ವ್ಯವಧಾನ ಬೇರೆ ಇತ್ತು ಅಂತ ಇಟ್ಕೊಳ್ಬೇಕಾಗತ್ತೆ. ನಾವು ಭರತನ ಕಾಲದ ವ್ಯವಸ್ಥೆಯಲ್ಲಿ ಇನ್ನೂ ಸ್ವಲ್ಪ ದೀರ್ಘಕಾಲ, ಯಾಕಂದ್ರೆ 1,00,000 ವರ್ಷ ಅವನು ಭೂಮಿಯನ್ನು ಆಳಿದ ಅಂತ ಮಾತು ಬಂತು. ಇದು ಕೊನೆಯ ಘಟ್ಟದಲ್ಲಿ ಇದ್ದಾನೆ. ಅಂದ್ರೆ ಇದು ಕೃತಯುಗದ ಕಾಲ. ಆಗ ಮುಹೂರ್ತಕ್ಕೆ ಏನು ಅರ್ಥ ಇತ್ತು ಅಂತ ನಮಗೆ ಊಹಿಸುವುದು ಸ್ವಲ್ಪ ಕಷ್ಟ. ಆದ್ರೆ ಇವತ್ತಿನ ಕಾಲಕ್ಕೆ ನಮಗದು 3 ಮುಹೂರ್ತ ಅಂದ್ರೆ ನಾವು ಸುಮಾರು 2.25 ಗಂಟೆ ಬಿಡದೆ ಒಂದು ಗಾಯತ್ರಿಯ ಉಪಾಸನೆ ಮಾಡಬೇಕು ಅಂದ್ರೆ ಅಷ್ಟು ಹೊತ್ತು ಬೇಕು. ಸರಿಯಾಗಿ ಪ್ರತಿ ಅಕ್ಷರಗಳ ನಾದಗಳನ್ನ ಮತ್ತೆ ಮತ್ತೆ ಸವಿದು ಓಂಕಾರದ ಜೊತೆಗೆ ಬೆರೆಸಿ ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳುವುದು ಮುಖ್ಯ. ಸುಮ್ನೆ ಬಡ ಅಂತ ಮಂತ್ರ ಹೇಳುವುದೇ ಸಾಧನೆ ಅಲ್ಲ, ಅದು ಸಿದ್ಧಿಗೆ ಕಾರಣವೂ ಅಲ್ಲ. ಮಂತ್ರ ಹೇಳುವುದಕ್ಕಿಂತ ಹೆಚ್ಚು ಅದರಲ್ಲಿ ಇರುವಂತಹದ್ದು ಆ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಭಗವಂತನನ್ನ ಕಣ್ಣು ಮುಚ್ಚಿ ಪ್ರಾರ್ಥಿಸುವಂತಹದ್ದು. ಅದನ್ನ ಚೆನ್ನಾಗಿ ಭಗವಂತನನ್ನ ಎದುರುಗೊಂಡೇ ಹೇಳ್ತಾ ಇದ್ದ. ಕಣ್ಣಿನ ಅಂತರದಲ್ಲಿ ಸೂರ್ಯನನ್ನ ಕಾಣ್ತಾ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಒಂದು ಹೆಣ್ಣು ಜಿಂಕೆ, ಗರ್ಭಿಣಿ ಜಿಂಕೆ ಆ ಕಡೆಯಿಂದ ನಿಂತು ನೋಡ್ತಾ ಇತ್ತು, ನೀರು ಕುಡಿತಾ ಇತ್ತು. ನೀರು ಕುಡಿಯುವಾಗ ದೂರದಲ್ಲಿ ಎಲ್ಲೋ ಇನ್ನೊಂದು ಭಾಗದ ಎದುರು ಭಾಗದ ದಂಡೆಯಲ್ಲಿ ನೀರು ಕುಡಿತಾ ಇತ್ತು. ಇದ್ದಕ್ಕಿದ್ದಂತೆ ನೀರು ಕುಡಿಯುವಾಗ ಸಮೀಪದಲ್ಲಿ ಲೋಕ ಭಯಂಕರ ಮೃಗಪತೇ ಉರುನಾದ, ಸಿಂಹದ ಜೋರಾದ ಘರ್ಜನೆ ಕೇಳಿಸಿತು ಆ ಜಾಗದಲ್ಲಿ. ಅಂದ್ರೆ ಅದು ನಿಂತ ಜಾಗದ ಹಿಂಭಾಗಕ್ಕೆ ಜೋರಾಗಿ ಶಬ್ದ ಆಯಿತು. ತಮುಪಶ್ರುತ್ಯ ಸಾ ಮೃಗವಧೂ
ಪ್ರಕೃತಿ ವಿಕ್ಲವಾ ಚಕಿತ ನಿರೀಕ್ಷಣ ಸುತರಾಮಪಿ ಹರಿಭಯಾಭಿನಿವೇಶ ವ್ಯಗ್ರ ಹೃದಯ ಪಾರಿಪ್ಲವ ದೃಷ್ಟಿ ಅಗತ ತೃಷಾತಿ ಭಯಾತ್ ಸಹಸಾ ಉಚ್ಚಕ್ರಾಮ. ಅದನ್ನು ಕೇಳಿದ ತಕ್ಷಣವೇ ಇದ್ದಿದ್ರಲ್ಲಿ ಅತ್ಯಂತ ಭಯ ಪಡುವ ಪ್ರಾಣಿ ಅಂದ್ರೆ ಜಿಂಕೆ. ತುಂಬಾ ಭಯ ಅದಕ್ಕೆ. ಸುಮ್ಮನೆ ಒಂದು ಎಲ್ಲೋ ಮರದ ಎಲೆ ಹೀಗೆ ಬಿತ್ತು ಅಂದ್ರು ಅದು ಒಂದ್ಸರ್ತಿ ತಲೆ ಎತ್ತಿ ಯಾರಿದ್ದಾರೆ ಅಂತ ಎಲ್ಲ ಕಡೆ ಹೀಗೆ. ಪ್ರಾಣಿಗಳಲ್ಲಿ ಅದೊಂದು ಸಹಜ ಗುಣ. ಪ್ರಾಣಿಗಳು ತುಂಬಾ ಹೆದರುತ್ತಾರೆ. ಯಾವಾಗ ಏನೇ ಸುಮ್ನೆ ನಾವು ಅದು ಬೆಕ್ಕು ಮಲಗಿದ್ರೆ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋದ್ರು ಒಂದ್ಸರ್ತಿ ಗಾಬರಿಯಾಗಿ ಎದ್ದು ನೋಡಿ ಆಚೆ ಹೋದದ್ದು ಅಂತ ಕನ್ಫರ್ಮ್ ಆದ್ಮೇಲೆ ಮತ್ತೆ ನಿಧಾನಕ್ಕೆ ಮಲ್ಕೊಳ್ಳುತ್ತೆ. ಮನುಷ್ಯನ ಸಹವಾಸಕ್ಕೆ ಬಂದ್ಮೇಲೆ ಚೂರು ಹಾಳಾಗ್ತವೆ ಪ್ರಾಣಿಗಳಾಗ್ಲಿ ಅಥವಾ ಪಕ್ಷಿಗಳಾಗ್ಲಿ. ಆದ್ರೆ ಸಹಜವಾಗಿ ಅವುಗಳ ಗುಣ ಏನು ಅಂತಂದ್ರೆ ತುಂಬಾ 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 ಹೆದರಿಕೆ ಅವುಗಳಿಗೆ. ಅದ್ರಲ್ಲೂ ಜಿಂಕೆ ತುಂಬಾ ಭಯಗ್ರಸ್ತ. ಪ್ರಕೃತಿ ವಿಕ್ಲವ, ಆ ಶಬ್ದ ಗಮನಿಸಿ. ಪ್ರಾಕೃತಿಕವಾಗಿಯೇ ಅದು ಭಯ ಪಡುವಂತದ್ದು. ಅಂತ ಅದ್ರಲ್ಲಿ ಸಿಂಹದ ಗರ್ಜನೆ ಕೇಳಿದ್ರೆ ಅದಕ್ಕೆ ಸಮಾಧಾನ ಆದೀತ, ಭಯ ಆಗದೆ ಇದ್ದೀತ. ಸುತರಾಮಪಿ ಉದ್ವೇಗದಿಂದ ಅದರ ಎದೆ ನಡುಗಿ ಬಿಡ್ತು. ಮೊದಲೇ ಚಂಚಲ ದೃಷ್ಟಿ, ಈಗ ಇನ್ನಷ್ಟು ಚಂಚಲ ಆಯ್ತು. ಇನ್ನೂ ಬಾಯಾರಿಕೆ ತಣಿಸುವುದಕ್ಕೆ ಅದು ನೀರು ಕುಡಿಬೇಕಿತ್ತಷ್ಟೇ. ಪಾಪ ಪೂರ್ತಿ ಕುಡ್ದೇ ಇಲ್ಲ, ಅದು ಬಾಯಿ ಹಾಕಿದ್ದಷ್ಟೇ ನೀರಿಗೆ. ಈ ಗಾಬರಿಗೆ ಅತಿ ಭಯದಿಂದ ನದಿಯನ್ನ ದಾಟಿ ಬಿಡಬೇಕು ಅಂತ ಜೋರಾಗಿ ನೆಗೆದು ನದಿಯ ಮಧ್ಯಕ್ಕೆ ಹಾರಿತು. ತಸ್ಯ ಉತ್ಪತಂತ್ಯ ಅಂತರ್ವರ್ತ್ಯ ಉರ್ಭಯಾವಗಳಿತೋ ಯೋನಿಗತಃ ಗರ್ಭ ಸ್ರೋತಸಿ ನಿಪಪಾತ ತತ್ ಪ್ರಸ್ರವಣ ಉತ್ಸರ್ಪಣ ಭಯಖೇದಾತುರಾ ಸ್ವಗಣೇನ ವಿಯುಜ್ಯಮಾನ ಕಸ್ಯಾಂಚಿತ್ ದರ್ಯಾಂ ಕೃಷ್ಣ ಸಾರಸತಿ ನಿಪಪಾತ ಚಾಥ ಚಮಮಾರ. ಅದು ಗರ್ಭಿಣಿಯಾಗಿತ್ತು. ಹಾರುವಾಗ ಅತ್ಯಂತ ಭಯಗೊಂಡಿತ್ತು. ಆದ್ರಿಂದ ಅದರ ಗರ್ಭ ಜಾರಿತು. ಗರ್ಭ ಜಾರಿ ಅದರ ಮಗು ನೀರಿಗೆ ಬಿತ್ತು. ಪ್ರವಾಹದಲ್ಲಿ ಅದು ದೂರದಲ್ಲಿ ಇದೆ, ಎಲ್ಲೋ ಒಂದು ಕಡೆ. ಅದು ಹಾರಿದ್ದು ನೋಡಿದ್ದಾನೆ. ಇವನ ಕಡೆಗೆ ಆ ಪ್ರವಾಹ ಹರಿದು ಬರ್ತಾ ಇದೆ. ತಾಯಿ ಮತ್ತು ಮಗು ಎರಡು ಬೇರೆ ಬೇರೆ ಆಯ್ತು. ಆ ಹೆಣ್ಣು ಹುಲ್ಲೆ, ಕನ್ನಡದಲ್ಲಿ ಜಿಂಕೆಗೆ ಹುಲ್ಲೆ ಅಂತಾರೆ. ಆ ಹೆಣ್ಣು ಹುಲ್ಲೆ ದುಃಖ ಆಗಿತ್ತು, ಭಯ ಆಗಿತ್ತು. ತನ್ನ ಹಿಂಡನ್ನ ಅಗಲಿ ಬಿಟ್ಟು ಎಲ್ಲೋ ಗುಹೆಗೆ ಹೋಗಿ ಬಿತ್ತು. ಅದಲ್ಲೇ ನದಿಯ ತೀರದ ಅಂದ್ರೆ ಇನ್ನೊಂದು ವೇಗದ ಪ್ರವಾಹಕ್ಕೆ ಹೊಡೆದೋಗಿ ಒಂದು ಬಂಡೆ ಹೊಡೆದು ಗುಹೆ ಹತ್ರ ಬಾಗಿಲಿನ ಹತ್ರ ಬಿದ್ದು ಬಿಡ್ತು. ಆದ್ರೆ ತಂ ತ್ವೇಕಕಣಕಂ ಕೃಪಣಂ ಸ್ರೋತಸ ಚೋಕ್ಷ್ಯಮಾನಮಭಿವೀಕ್ಷ್ಯ ಆಪವಿದ್ದ ಬಂಧುಂ ಬಂಧುರಿವ ಅನುಕಂಪಯ ರಾಜರ್ಷಿ ಭರತಃ ಆದಾಯ ಮೃತಮಾತರಂ ಏಣಂ ಆಶ್ರಮ ಪದಂ ಆನಯತ್. ಆ ತಾಯಿಯಿಂದ ಜಿಂಕೆ ಮರಿ ಬೇರೆ ಆಗಿತ್ತಲ್ಲ, ಅದು ಸ್ವಲ್ಪ ತನ್ನ ಹುಟ್ಟಿನಿಂದಲೇ ಅವುಗಳಿಗೆ ಈಜು ಬರುತ್ತೆ. ಅವುಗಳು ಕ್ಲಾಸಿಗೆ ಹೋಗ್ಬೇಕಾಗಿಲ್ಲ, ಟೈರ್ ಹಾಕೊಳ್ಬೇಕಾಗಿಲ್ಲ, ಅಥವಾ ಅದಕ್ಕೆ ಗೋಡ್ ತೆಂಗಿನಕಾಯಿ ಸೇರಿಸ್ಬೇಕಾಗಿಲ್ಲ. ಈಗ ಹುಟ್ಟಿದ್ದಾದ್ರೂ ಕೂಡ ನೀರಿಗೆ ಬಿದ್ರೆ ತಕ್ಷಣ ಈಜುತ್ತೆ. ಪ್ರಾಣಿಗಳಲ್ಲಿ ಅದೊಂದು ದೇವರು ಕೊಟ್ಟ ಸಹಜವಾದ ಸ್ವಭಾವ. ಮನುಷ್ಯನಿಗೂ ಇರುತ್ತೆ, ಅವನಿಗೆ ತಲೆಯಲ್ಲಿ ಇರುತ್ತಲ್ಲ ನನ್ಗಿದೆ ಅಂತ. ಆದ್ರಿಂದ ದೇಹದಲ್ಲಿ ಜಾರಿ ಹೋಗುತ್ತೆ, ಬೊಂಡು ಮಾತ್ರ ಉಳಿದಿರುತ್ತೆ, ಸಾಮರ್ಥ್ಯ ಕಳೆದು ಹೋಗ್ಬಿಡುತ್ತೆ. ಹಾಗೆ ಆ ಮರಿ ಜಿಂಕೆ ಕೊಚ್ಚಿ ಹೋಗ್ಬೇಕಾದದ್ದು ಸ್ವಲ್ಪ ಈಜಿ ಪ್ರಯತ್ನ ಪಟ್ಟದ್ರಿಂದ ದೈನ್ಯಾವಸ್ಥೆಯಿಂದ ಸೀದಾ ಇವನ ಎದುರುಗಡೆನೆ ಬಂದಾಗ ರಾಜರ್ಷದನ್ನು ನೋಡಿದ. ಅದು ಬಂಧುವಿನಂತೆ ರಾಜನ ಕಡೆಗೆ ಮೋರೆ ಮಾಡಿತು. ಯಾರೇ ಆದ್ರೂ ಕೂಡ ಅದಕ್ಕೆ ಭಯನೋ ಅದು ಇವನನ್ನ ರಕ್ಷಣೆ ಮಾಡಿ ಅಂತ ಕೇಳಿದ್ದು ಒಟ್ಟಂತೂ ಅದರ ದೀನ ಸ್ಥಿತಿ ಅವನಿಗೆ ತುಂಬಾ ಮನಸ್ಸಿಗೆ ಹೃದಯಕ್ಕೆ ಬಡ್ದ ಹಾಗಾಯ್ತು. ಒಂದೊಂದ್ ಸರ್ತಿ ಬಾಂಧವ್ಯ ಎಲ್ಲಿ ಬೆಳೆಯುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಸಂಸಾರದ ಯಾವ ಜಂಜಾಟವೂ ಬೇಡ ಅಂತ ಕೂತ್ರೆ, ಇದ್ಯಾರು ಭರತನ ಕತೆ ಹೇಳ್ತಾರೆ. ಅವನು ಏನೂ ಬೇಡ, ನನಗೆ ಯಾವ ಸಂಬಂಧವೂ ಬೇಡ ಅಂತ ಬಂದು ಕೂತವನು. ಆದ್ರೆ ಈ ಜಿಂಕೆಯ ಮರಿ ಅನುಕಂಪೆಯ ಅತ್ಯಂತ ಅನುಕಂಪೆಯನ್ನು ಹುಟ್ಟಿಸಿತು. ತಾಯಿಯನ್ನ ಕಳೆದುಕೊಂಡಂತಹ ಮುದ್ದಾದ ತಬ್ಬಲಿಗೆ ಇವನು ಎತ್ತಿಕೊಂಡು ಮುದ್ದು ಮಾಡಿ ಆಶ್ರಮಕ್ಕೆ ಕರ್ಕೊಂಡು ಹೋದ. ಅದು ಚೆನ್ನಾಗಿರುತ್ತೆ. ಯಾವುದೇ ಪ್ರಾಣಿಯಾದ್ರೂ ಬಾಲ್ಯದಲ್ಲಿ ತುಂಬಾ ಚಂದ. ಅದು ಕತ್ತೆ ಮರಿಯಾದ್ರೂ ಸರಿ, ಹಂದಿ ಮರಿಯಾದ್ರೂ ಸರಿ, ಸಿಕ್ಕದಿದ್ದಾಗ ತುಂಬಾ ಚಂದ. ಆ ಚಂದವನ್ನ ನಾವು
ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಆ ಲೀಲೆ ಅಥವಾ ಅವುಗಳ ಎಳೆತನ ಹಾಗೆ ಅವುಗಳಲ್ಲಿ ಒಂದು ಸೌಂದರ್ಯವನ್ನ ತಂದಿರುತ್ತೆ. ಆದ್ರಿಂದಾಗಿ ಆ ಚಿಕ್ಕ ಮರಿಯ ಕಣ್ಣಿನಲ್ಲಿದ್ದ ಕಾಳಜಿ, ಕಾತರ, ದುಃಖ, ಭಯ, ತನ್ನ ತಾಯಿಯನ್ನು ಕಳ್ಕೊಂಡ ವ್ಯಥೆ, ಇದೆಲ್ಲವೂ ಅವನ ಕಡೆಗೆ ಎಳೆದು ಬಿಡ್ತು. ತಸ್ಯ ಹವ ಏಣ ಕುಣಕಃ. ಕುಣಕ ಅಂದ್ರೆ ಮರಿ ಅಂತ ಅರ್ಥ. ನಾವು ಸಂಸ್ಕೃತ ಎಷ್ಟು ಚಂದ ಅಂದ್ರೆ ಎಲ್ಲದಕ್ಕೂ ಒಂದು ಶಬ್ದ ಇರುತ್ತೆ. ಏಣ ಅದಕ್ಕೆ ಮಗು, ಕುಣಕ ಅದಕ್ಕೆ ಮರಿ ಅಂತ ಅರ್ಥ. ಈಗ ಎಲ್ಲ ಮರಿಗಳಿವೆ. ಇಂಗ್ಲಿಷ್ ಅಲ್ಲೂ ಕೆಲವೊಂದ್ಸರ್ತಿ ಅದಕ್ಕೆ ಬೇರೆ ಬೇರೆ ಶಬ್ದಗಳಿವೆ, ಇಲ್ಲ ಅಂತಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರದ ಅದರ ಕೂಗುವ ಧ್ವನಿಗೆ ಬೇರೆ. ಕಾಗೆ ಕೂಜತಿ ಅಂತ ಹೇಳ್ಬಾರ್ದು, ಅದು ಕೋಗಿಲಿಗೆ ಸೀಮಿತವಾದ ಶಬ್ದ. ಅದು ಕೂಜನ ಅಂತ ಅನ್ನೋದು ಕೂ ಅಂತ ಶಬ್ದವನ್ನ ಜನಯತಿ, ಆದ್ರಿಂದ ಅದು ಕೂಜನ. ಯಾವುದು ನಮ್ಮ ಆನೆ ಗೀಳಿಡುವುದು ಅಂತೇವೆ, ಕುದುರೆ ಕ್ರೇಷಾರವ ಮಾಡುವುದು ಅಂತಾರೆ, ನಾಯಿ ಬೊಗಳುದು ಅಂತಾರೆ, ಸಿಂಹ ಗರ್ಜಿಸುವುದು ಅಂತಾರೆ. ಹಾಗೆ ತುಂಬಾ ಇದೆ. ಸುಮ್ನೆ ಆ ತರ ನೀವು ಒಂದು ಹುಡುಕ್ತಾ ಹೋದ್ರೆ ಇದು ಕನ್ನಡದಲ್ಲಿಯೇ ಹೀಗಾದ್ರೆ ಕೊಟ್ಟ ಸಂಸ್ಕೃತಕ್ಕೆ ಇದು ಎಷ್ಟು ಶಬ್ದಗಳು ಸಿಗಬೇಡ. ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸಂಬಂಧಪಟ್ಟ ಸೂಕ್ಷ್ಮ ಸೂಕ್ಷ್ಮ ವ್ಯತ್ಯಾಸಗಳಿರುವುದಕ್ಕೂ ಹೆಸರಿದೆ. ನಮಗೆ ಇವತ್ತು ಬಳಕೆಯಲ್ಲಿ ಇಲ್ಲ, ಆದ್ರಿಂದಾಗ ಅದನ್ನು ಬಿಟ್ಬಿಟ್ಟಿದ್ದೇವೆ. ಹಾಗೆ ಹುಡುಕ್ತಾ ಹೋದ್ರೆ ಒಂದು ಸಂಸ್ಕೃತದ ಶಬ್ದ ಪ್ರಪಂಚ. ನಿಮ್ಗೊಂದು ದಿನಕ್ಕೆ ಒಂದು ಶಬ್ದ ಸಿಕ್ಕಿದಾಗ ಈ ಪಾಠದಲ್ಲಿ ನಿಮಗೆ ಜೊತೆಗೊಂದು ರಜೆಗೆ ಅಭ್ಯಾಸಕ್ಕೆ ಕೆಲಸ ಏನು ಅಂದ್ರೆ, ಒಂದು ಅಧ್ಯಾಯದಲ್ಲಿ ಯಾವ್ದಾದ್ರು ಒಂದು ಪದ ಸಿಕ್ಕಿದ್ರೆ ಆ ಪದಕ್ಕೆ ಎಷ್ಟು ಪರ್ಯಾಯ ಪದಗಳಿವೆ ಅಂತ ಎಲ್ಲಾ ಕೋಶಗಳನ್ನು ಹುಡುಕಿ ಬರ್ಕೊಳ್ಬೇಕು. ಈಗ ಒಂದು ಸುಮಾರು 20 ಪದಗಳು ಅಂತ ಅನ್ಕೊಳ್ಳಿ. 20 ದಿವಸಕ್ಕೆ 20 ಪದಗಳು. ಈ ಪಾಠದಲ್ಲಿ ಯಾವ್ದಾದ್ರು ಒಂದು ದಿವಸ ಪ್ರಾಣಿ, ಒಂದು ದಿವಸ ಪಕ್ಷಿ, ಒಂದು ದಿವಸ ಬೆಟ್ಟ, ಯಾವುದಕ್ಕೆ ಪರ್ಯಾಯ ಪದವೇ ಇರುವುದಿಲ್ಲ ಅದನ್ನು ಹುಡುಕೊಳ್ಳುದಲ್ಲ. ಅದನ್ನು ಹುಡುಕಿ ಏನು ಸಿಗ್ಲಿಲ್ಲ ಅಂತ ಆಮೇಲೆ ಸಪ್ತ ಮೋರೆ ಹಾಕೊಂಡು ನಿಲ್ಲುದಿಲ್ಲ. ಯಾವುದಕ್ಕೆ ಜಾಸ್ತಿ ಪಾಠದಲ್ಲಿ ಅದು ಎಲ್ಲ ಬಂದಿದೆ ಅಂತ ಆ ಶ್ಲೋಕ ಉಲ್ಲೇಖ ಮಾಡಿ ಆ ಶ್ಲೋಕದಲ್ಲಿ ಬಂದ ಪದದ ಎಷ್ಟು ಪದಗಳು ಸಿಕ್ಕಿದ್ರು ಸರಿ. ಸಾಧ್ಯ ಆದ್ರೆ ಆ ಪದದ ಎಟಮಾಲಜಿ ಏನು ಅಂತ ಗುರುತಿಸ್ಲಿಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಶಬ್ದಕಲ್ಪದ್ರುಮ ಅಥವಾ ಬೇಕಾದಷ್ಟು ಅಥವಾ ಸಂಸ್ಕೃತ ಕನ್ನಡ ಕೋಶ ಅಂತ ಒಂದು ಇವರು ಚಕ್ರವರ್ತಿ ಗೋಪಾಲಾಚಾರ್ಯರದ್ದು ಒಂದು ಪುಸ್ತಕ ಇದೆ. ಅದು ಸಿಕ್ಕಿದ್ರು ಸರಿ, ಇಲ್ಲ ಅಂದ್ರೆ ಎಲ್ಲಿ ಆದ್ರೂ ಆ ಪದದ ಒಂದೆರಡು ಪದ ಆದ್ರೂ ಕೂಡ ನಿಮ್ಗೆ ಅದು ಯಾಕೆ ಬಂತು, ಅದರ ಎಟಮಾಲಜಿ ಏನು, ನಿರ್ವಚನ ಏನು ಅಂತ ಗುರುತಿಸ್ಲಿಕ್ಕೆ ಟ್ರೈ ಮಾಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಬಿಡಿ, ಅದೇನು ಸಮಸ್ಯೆ ಇಲ್ಲ. ಒಟ್ಟಂತೂ ಪದ ಸಂಗ್ರಹಣೆ ಮಾಡುವುದು ಮುಖ್ಯ. ಹೀಗೆ ಏಣ ಕುಣಕಂ ಕೃಪಣಂ. ಕೃಪಣ ಅಂದ್ರೆ ಪಿಟಿಯೇಬಲ್ ಅಂತ, ಪಾಪ ಅಂತ, ನಿಜವಾಗ್ಲೂ ಅದರ ಬಗ್ಗೆ ಕರುಣೆ ತೋರಿಸ್ಬೇಕಾದದ್ದು. ಮನುಷ್ಯ ಕೃಪಣ ಆದ್ರೆ ದೋಷ, ಪ್ರಾಣಿ ಕೃಪಣ ಆದ್ರೆ ಪಾಪ ಅಲ್ಲ, ಅದು ತಪ್ಪಲ್ಲ, ಸರಿ. ಯಾಕಂದ್ರೆ ಪ್ರಾಣಿಗೆ ಅದು ವಸ್ತುತಃ ಯಾವತ್ತೂ ಕೂಡ ಇನ್ನೊಬ್ಬರ ಹತ್ರ ತನಗೆ ಸಿಂಪತ್ತಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡುವುದೇ ಇಲ್ಲ. ಅದು ಮನುಷ್ಯನ ಸಂಪರ್ಕಕ್ಕೆ ಬಂದ ಮೇಲೆ ಸ್ವಲ್ಪ ನಾಯಿಗಳು ಹಾಗೆ ಮಾಡ್ತವೆ, ಬೆಕ್ಕುಗಳು ಹಾಗೆ ಮಾಡ್ತವೆ. ನಾಟಕ ಮಾಡಿ ಕಾಲು ಹೋಯ್ತು, ಕೈ ಹೋಯ್ತು, ತಲೆ ಹೋಯ್ತು ಅಂತ ತಿರುಗಿ ಉಲ್ಟಾ ಬಿದ್ದೇನೇನೋ ಮಾಡ್ತಿರ್ತವೆ. ಅದೆಲ್ಲ ಮನುಷ್ಯನಿಗೆ ಸಂಪರ್ಕಕ್ಕೆ ಬಂದ ಮೇಲೆ. ಬೇರೆ ಪ್ರಾಣಿಗಳು ಯಾವುದೂ ಕೂಡ ಕಾರಣ ಇಲ್ಲದೆ ತಮ್ಮ ನೋವನ್ನು ವ್ಯಕ್ತಪಡಿಸುವುದಿಲ್ಲ. ಆದ್ರೆ ಈ ಮಗುವಿನ ಅನಾಥ ಸ್ಥಿತಿಯನ್ನ ಗಮನಿಸಿ ಅದು ಅದರ ಬಂಧುಗಳೆಲ್ಲ ದೂರ ಆಗ್ಬಿಟ್ಟಿತ್ತು. ಆಗ ಉಚ್ಚೈಸ್ತರಾಂತಸ್ಮಿನ್ ಕೃತ ನಿಜಾಭಿಮಾನಸ್ಯ ಅಹರಹ ತತ್ಪೋಷಣ ಪಾಲನ ಪ್ರೀಣನ ಲಾಲನಾನುಧ್ಯಾನನ ಧ್ಯಾನೇನ ಆತ್ಮನಿಯಮಾಃ ಸಹಯಮಾನಾಃ ಪುರುಷಚರ್ಯಾದಯಃ ಏಕೈಕಶಃ ಕತಿಪಯ ಅಹರ್ಗಣೇನ ವಿಯುಜ್ಯಮಾನಾಃ ಸರ್ವಕಿಲ ದೇವೋದವತನ್. ಉಚ್ಚೈಸ್ತರಾಂ ನಿಜ ಅಭಿಮಾನ. ಎಲ್ಲ ಇಲ್ಲಿ ತನಕ ಯಾರನ್ನು ಅವನಷ್ಟು ಪ್ರೀತಿಸ್ಲಿಲ್ಲ, ಈ ಮರಿಯನ್ನ ಪ್ರೀತಿಸಿದ. ಮೋಹ ಆವರಿಸಿತು, ಗಾಢವಾದ ಮಮತೆ ಹುಟ್ಟಿತು. ಈ ತರ ಮಮತೆ ಕೊಡುವುದನ್ನ ಒಂದು ದಾಸರು ಏಕೆ ಮಮತೆ ಕೊಟ್ಟು ಗಣಿಸುವಿ ರಂಗ ಅಂತ ಒಂದು ತುಂಬಾ ಚಂದದ ಪದ್ಯ ಇದೆ. ಮಮತೆ ಕೊಟ್ಟು ಯಾಕಪ್ಪ ಹೀಗೆ ಮತ್ತೆ ಸಂಸಾರದಲ್ಲಿ
ಮುಳುಗುವ ಹಾಗೆ ಮಾಡ್ತೀನಿ ನೀನು ಅಂತ ದೇವರ ಹತ್ರ ಕೇಳುವ ಹಾಗೆ. ಇದು ಒಂದ್ ರೀತಿ ಅವನಿಗೆ ಕುಣಕದ ಆ ಮಮತೆ ಹುಟ್ಟಿಸುವಂತೆ ಆದದ್ದೇ ಈ ಕಾಡಿಗೆ ಬಂದ ಮೇಲೆ. ಆದ್ರಿಂದ ಏನಾಯ್ತು, ಪ್ರತಿದಿನ ಅದನ್ನ ನಿತ್ಯ ಪಾಲನ ಪೋಷಣ, ಅದರ ಲಾಲನ, ಅದನ್ನು ಮುದ್ದಾಡುವುದು, ಅದನ್ನು ಎತ್ತಿ ಹಿಡಿಯುವುದು, ಅದನ್ನ ಆಟ ಆಡಿಸುವುದು, ಅದಕ್ಕೆ ಆಹಾರ ಕೊಡುವುದು ಎಲ್ಲ. ಅದು ಎಲ್ಲಿಯಾದ್ರೂ ಚೂರು ಆಚೆ ಈಚೆ ಹೋಗ್ತಾ ಇದ್ರೆ, ಕಾಡಿ ಹೋಗ್ತಾ ಇದೆ ಅಂತ ಮಧ್ಯೆ ಗೊತ್ತಾದ ತಕ್ಷಣ ಅದಕ್ಕೆ ಬಾಗಿಲು ಮಾಡುದು, ಆ ಕಡೆ ಹೋಗದ ಹಾಗೆ ತಡೆಯುವುದು, ಎಲ್ಲೋ ಒಂದ್ ದಿವಸ ಹಾರಿ ಹೋಯ್ತು ಅಂದ್ರೆ ಬೇಲಿ ದೊಡ್ಡದು ಮಾಡುದು. ಹೀಗೆ ದಿನದಿಂದ ದಿನಕ್ಕೆ ಅದರ ರಕ್ಷಣೆಗೆ ಏನೆಲ್ಲ ಬೇಕು, ಅವನಿಗೆ ತಲೆಯಲ್ಲಿ ಕಣ್ಣು ಮುಚ್ಚಿ ಹೀಗೆ ಕೂತ್ರೆ ಜಿಂಕೆ ಎಲ್ಲೋಯ್ತಪ್ಪ ಅಂತ ಮತ್ತೆ ನೋಡುದು. ಅವನಿಗೆ ಏಕಾಗ್ರವಾಗಿ ಭಗವಂತನ ಧ್ಯಾನವೇ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವನಿಗೆ ಧ್ಯಾನ ಮಾಡ್ತಾ ಇರುವುದು ಹೆಚ್ಚು ಕಮ್ಮಿ ಅದು ಪಕ್ಕದಲ್ಲೇ ಇರ್ಬೇಕು, ಹೀಗೆ ಮುಟ್ಕೊಂಡೇ ಧ್ಯಾನ ಮಾಡುದು. ಅದು ಕೈಯಿಂದ ತಪ್ಪಿಸ್ಕೊಳ್ತು ಅಂದ್ರೆ ಧ್ಯಾನ ಬಿಟ್ಟು ಹೋಗ್ತದೆ. ಎದ್ದು ಮತ್ತೆ ಅದು ಎಲ್ಲೋಯ್ತು ಅಂತ ನೋಡಿ ಅದನ್ನು ವಾಪಸ್ಸು ತನ್ನ ಗುಡಿಸಲಿನೊಳಗೆ ತಂದಿಟ್ಟುಕೊಂಡು ಮತ್ತೆ ತಪಸ್ಸು ಮುಂದುವರಿಸ್ತಿದ್ದ. ಹೀಗೆ ಅದರದ್ದೇ ಧ್ಯಾನ ಜಾಸ್ತಿ ಆಯ್ತು. ತನ್ನ ಯಮ ನಿಯಮ ಆಸನ ಪ್ರಾಣಾಯಾಮ ದೇವರ ಪೂಜೆ ಎಲ್ಲ ನಿಧಾನಕ್ಕೆ ಗೊತ್ತೇ ಆಗದ ಹಾಗೆ ಕಮ್ಮಿ ಆಯ್ತು. ಅದರ ಮೇಲಿನ ವ್ಯಾಮೋಹ ಜಾಸ್ತಿ ಆಯ್ತು. ಅದನ್ನ ಕಾಪಾಡಿಕೊಳ್ಳುವ ತವಕ ಅವನಿಗೆ ಹೆಚ್ಚಾಯಿತು. ಇದರಿಂದ ಕೆಲವು ದಿವಸದಲ್ಲಿ ತುಂಬಾ ಆ ಕೆಲಸದಿಂದ ವಿಮುಖನಾದ. ಸರ್ವ ಕಿಲ ಎಲ್ಲವೂ ಉದವಸನ್ ಎಲ್ಲವನ್ನು ಬಿಟ್ಟುಬಿಟ್ಟ, ಎಲ್ಲವನ್ನು ತ್ಯಾಗ ಮಾಡಿದ. ಅಥೇದಮಾಹ ಅಹೋಬತಾಯಂ ಹರಿಕುಣಕಃ ಕೃಪಣಃ ಈಶ್ವರ ರಥ ಚರಣ ಪರಿಭ್ರಮಣ ರಯೇಣ ಸ್ವಗುಣ ಸಹೃದ್ ಬಂಧುಭ್ಯಃ ಪರಿವರ್ಜಿತ ಶರಣಂ ಚ ಮೋಪಸಾದಿತೋ ಮಾಮೇವ ಮಾತೃ ಪಿತೃ ಭ್ರಾತಿ ಜ್ಞಾತಿಭ್ಯೋಧಿಕಂ ಗೋಪಾಯನಂ ಮನ್ಯಮಾನೋ ನಾಣ್ಯಂ ಕಂಚನ ವೇದ ಮಯ್ಯೇವ ಶ್ರದ್ಧಃ ಏವ ಮಯಾ ಮತ್ಪರಾಯಣಸ್ಯ ಪೋಷಣ ಪಾಲನ ಪ್ರೀಣನ ಲಾಲನಂ ಅಪ್ಯನಸೂಯಯ ಅನಸೂಯುನಾ ಅನುಷ್ಠೇಯಂ ಶರಣ್ಯೋಪೇಕ್ಷಾ ದೋಷ ವಿದುಷ. ಒಂದ್ ದಿವಸ ಅವನು ಕೂತಿದ್ದ, ತನಗೆ ತಾನೇ ಯೋಚನೆ ಬಂತು ಅವನಿಗೆ. ನಾವು ನಮ್ಮ ಹತ್ರ ಸ್ವಲ್ಪ ಮಾತಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡುದು, ಹುಚ್ಚರಾಗಲ್ಲ. ಏನಾಯ್ತು ಇವತ್ತು ಬೆಳಿಗ್ಗೆ, ಇವತ್ತು ಇಡೀ ದಿವಸ ಏನ್ ಕೆಲಸ ಮಾಡಿದೆ, ಒಂಥರ ದಿನಚರಿಯನ್ನ ನೆನಪಿಸ್ಕೊಂಡು ಯಾವ್ದು ಸರಿ ಹೋಯ್ತು, ಯಾವ್ದು ತಪ್ಪಾಯ್ತು, ಇದು ರಾತ್ರಿ ಮಲಗುವಾಗ ಮಾಡಿದ್ರೆ ಉತ್ತಮ. ಹೊದ್ದುಕೊಂಡು ನಿದ್ದೆ ಬರುತ್ತೆ ಅನ್ನಿಸುವಾಗ ಒಂದ್ಸರ್ತಿ ಇವತ್ತು ಇಡೀ ದಿನವನ್ನು ಮೆಲುಕು ಹಾಕ್ಬೇಕು. ಎಲ್ಲಿ ಸರಿ ಮಾಡ್ಬೋದಿತ್ತು, ಎಲ್ಲಿ ಇನ್ನಷ್ಟು ಹೆಚ್ಚು ಪ್ರಯತ್ನ ಹಾಕ್ಬೋದಿತ್ತು, ಇದನ್ನೆಲ್ಲ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು. ಹಾಗೆ ಅವನಿಗೆ ಒಂದ್ ದಿವಸ ಹೇಳ್ಕೊಳ್ತಾ ಇದ್ದ, ಪಾಪ ಬಡಪಾಯಿಯಾದ ಜಿಂಕೆ ಮರಿ ಈ ಕಾಲಚಕ್ರದ ಭ್ರಮಣದ ಮಧ್ಯದಲ್ಲಿ ಸಿಲುಕಿ ತನ್ನವರಿಂದ ದೂರ ಆಯ್ತು. ಅದಕ್ಕೆ ಬಂಧುಗಳೇ ಇಲ್ಲ ಅಂತ ಆಯ್ತು. ಅದು ನನ್ನ ಕಡೆಗೆ ಬಂದು ಸೇರಿತು, ಅದನ್ನ ನಾನು ನೋಡ್ಕೊಳ್ಬೇಕೀಗ. ಯಾಕಂದ್ರೆ ಬೇರೆ ಯಾರಿಗೂ ಸಿಗದೆ ನನ್ನ ಕಣ್ಣಿಗೆ ಯಾಕೆ ಸಿಕ್ತು? ಎಲ್ಲದಕ್ಕೂ ನಮ್ಮ ಹತ್ರ ಒಂದು ಲಾಜಿಕ್ ಇರುತ್ತೆ ನಾವು ಮಾಡುವ ಕೆಲಸಕ್ಕೆ. ಅದು ನನ್ನ ಹತ್ರನೇ ಯಾಕೆ ಬಂತು, ಬಂಧುಗಳಿಂದ ಯಾಕೆ ದೂರ ಆಯ್ತು, ಅದರ ಹಿಂದಿನ ಜೊತೆಗೆ ಅದು ಹೋಗಿದ್ರೆ ಆ ಉಳಿದ ಜಿಂಕೆಯರು ತಾಯಿಯಂತೆ ಆ ಮಗುವನ್ನು ನೋಡ್ಕೊಳ್ತಿದ್ರು. ಅದೆಲ್ಲ ತಪ್ಪಿಸ್ಕೊಂಡು ನನ್ನ ಹತ್ರನೇ ಬಂತು. ನಾನು ಅದರ ಹಿಂದೆ ಮುಟ್ಟಿಸ್ಲಿಕ್ಕೂ ಆಗದಷ್ಟು ಅವುಗಳು ಓಡಿ ಹೋದವು. ಬೇರೆ ಎಲ್ಲರಿಗಿಂತ ನನ್ನನ್ನೇ ಅದು ಅತ್ಯಂತ ಬಂಧು ಅಂತ ತಿಳ್ಕೊಂಡಿದೆ. ಯಾಕಂದ್ರೆ ಬಹಳ ಬೇಗ ಹಚ್ಚಿಕೊಳ್ತವೆ ಪ್ರಾಣಿಗಳು. ಬಹುಶಃ ಮನುಷ್ಯನಿಗೆ ಆ ರೀತಿ ನಂಬಿ ಪ್ರೀತಿಸ್ಲಿಕ್ಕೆ ಬರಲ್ಲ. ನಂಬಿಸಿ ಕತ್ತು ಕೊಯ್ತಾನೆ ಅಥವಾ ಇರಿತಾನೆ ಬಿಟ್ರೆ ತನಗೆ ಉಪಯೋಗಕ್ಕಾಗಲ್ಲ ಅಂತ ಅನಿಸಿದಾಗ ಅನಾಯಾಸವಾಗಿ ಅದನ್ನ ದೂರ ಮಾಡ್ತಾನೆ ಅನ್ನೋ ಒಂದು ಸ್ವಭಾವ ಮನುಷ್ಯನಲ್ಲಿ ಇರುವುದು ಬಿಟ್ರೆ, ಪ್ರಾಣಿಗಳಲ್ಲಿ ಅವುಗಳು ಪ್ರೀತಿಸಿದ್ರೆ ಅದು ಜೀವಕ್ಕೆ ಜೀವ ಕೊಡ್ಲಿಕ್ಕೂ ತಯಾರಿರ್ತವೆ. ಅಷ್ಟು ಅವುಗಳಿಗೆ ಹಚ್ಚಿಕೊಳ್ಳುವ ಗುಣ ಇರುತ್ತೆ. ಅದು ಎಷ್ಟು ಕ್ರೂರವಾದ ಪ್ರಾಣಿ ಆದ್ರೂ ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ರೆ ಅವನಿಗೆ ಯಾವತ್ತೂ ತೊಂದರೆ ಮಾಡಲ್ಲ. ಅದು ಅದರ ವರ್ತನೆಯಲ್ಲಿ ಅವನಿಗೆ ಅದು ಗೊತ್ತಾಗ್ತಿತ್ತು. ಅವನನ್ನು ಬಿಟ್ಟೇ ಹೋಗ್ಲಿಕ್ಕೆ ತಯಾರಿಲ್ಲ. ಅದು ಎಲ್ಲಿ ಹೋದ್ರು ಮತ್ತೆ ವಾಪಸ್ ಅಲ್ಲಿಗೆ ಬರ್ತಿತ್ತು. ಹೀಗೆ ತನ್ನನ್ನು ರಕ್ಷಕ ಅಂತ ತಿಳ್ಕೊಂಡ ಮೇಲೆ ಬೇರೆ ಯಾರೂ ಪರಿಚಯ ಇಲ್ಲ ಅಂತ ಆದ್ಮೇಲೆ ನನ್ನಲ್ಲೇ ವಿಶ್ವಾಸ ಇರುವುದಾದ್ರಿಂದ ನಾನು ಅದಕ್ಕೆ ಶರಣಾಗತನಿಗೆ ರಕ್ಷಣೆ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಆದ್ರಿಂದ ಅದಕ್ಕೆ ಅದರ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಬಾರ್ದು ಅನ್ನೋ ಸಿಟ್ಟು ಬರ್ತಿತ್ತು. ಕೆಲವೊಂದ್ಸಲ ಜಪ ಪೂಜೆಗಾಗುವಾಗ ಮಧ್ಯದಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ. ಆದ್ರೆ ಮತ್ತೆ ಅದು ಸಣ್ಣ ಮರಿ. ಅದು ಆ ಮರಿಗೆ ನಾನು ಕೋಪ ಮಾಡ್ಕೊಂಡು ಏನ್ ಅರ್ಥ ಆಗುತ್ತೆ? ಆದ್ರಿಂದ ನಾನು ಕೋಪ ಮಾಡ್ಕೊಳ್ಬಾರ್ದು. ಅದರ ಬೆನ್ನು ತಡವಿ ಯಾವತ್ತು ಮುದ್ದಿಸ್ತಾ ಇರ್ಬೇಕು. ಪಾಪ ಶರಣಾಗತರನ್ನ ರಕ್ಷಿಸದೆ ಹೋದ್ರೆ ಪಾಪ ಅಂಟಿಕೊಳ್ಳುತ್ತೆ.
ಶರಣಾಗತ ರಕ್ಷಕ ಅಂತ ರಾಜನಿಗೆ ವಿಶೇಷ ಗೌರವ ಇದೆ. ಅದನ್ನ ನಾನು ಕಾಪಾಡಿಕೊಳ್ಬೇಕು ಅಂತ ಅವನ ಮನಸ್ಸಿನಲ್ಲಿ ಯೋಚನೆ ಬಂತು. ಇದು ಅವನ ಮುಂದಿನ ಜೀವನದ ಅನೇಕ ಪ್ರಶ್ನೆಗಳಿಗೆ ಅಥವಾ ಅರೆಬರೆಯಾಗಿ ಸಾಧನೆ ನಿಲ್ಲುವುದಕ್ಕೆ ಕಾರಣವಾಯಿತು ಅನ್ನೋದು ಮುಂದಿನ ಕಥೆಯಲ್ಲಿ ಬರುತ್ತೆ. ಇವತ್ತಿಗೆ ಇಷ್ಟು ಸಾಕು. ಏನಾದ್ರೂ ಡೌಟ್ ಇದೆಯಾ? ಹೇಳಿ. ನೀವು ಹೇಳಿದ್ರಲ್ಲ ಪ್ರತಿದಿನ ಅವಲೋಕನ ಮಾಡ್ಬೇಕು ರಾತ್ರಿ, ಅದನ್ನ ಆಚಾರ್ಯ ನಮ್ಗೆ ಹೇಳಿದ್ರಿ ಮಾಡಿ. ಏನು ದಿನ ನೀವು ಏನೇನ್ ಮಾಡಿದ್ರಿ, ಏನೇನ್ ಒಳ್ಳೆ ಕೆಲಸ ಮಾಡಿದ್ರಿ, ಏನೇನ್ ತಪ್ಪು ಕೆಲಸ ಮಾಡಿದ್ರಿ, ಹೌದು. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಓ ಸರಿ ಸರಿ ಸರಿ, ನಾನು ಅದನ್ನೇ ಹೇಳ್ಬಿಟ್ಟೆ ಅಂತ. ಹೋಮ್ವರ್ಕ್ ಕಮ್ಮಿ ಆಗೋಯ್ತು. ಬರ್ದಿಟ್ರೆ ಇನ್ನೂ ಒಳ್ಳೇದು. ಏನಾಯ್ತು ಅಂತ ನೀವು ಬರೀಲಿಕ್ಕೆ ಶುರು ಮಾಡಿದ್ರೆ 2 ವಿಷಯಕ್ಕೆ. ಒಂದು, ನಿನ್ನೆ ಆದದ್ದೇ ಘಟನೆ ಇವತ್ತಾಗುವಾಗ ಅದಕ್ಕೆ ಪದಗಳನ್ನ ಹಿಂದೆ ಇದ್ದ ಹಾಗೆ ಹೇಳದೆ ಬೇರೆ ತರ ಹೇಗೆ ಹೇಳ್ಬೋದು? ಇವತ್ತು ಊಟ ಮಾಡಿದೆ, ನಾಳೆ ಮತ್ತೆ ಊಟ ಮಾಡಿದೆ ಅಂತ ಬರೀಲಿಕ್ಕೆ ಬೇಜಾರಾಗ್ಬೇಕು. ಇವತ್ತು ನಾನು ಅಶನ ಮಾಡಿದೆ, ಅಶನ ಅಂದ್ರೆ ಊಟ ಅಂತ ಅರ್ಥ, ಅದಕ್ಕೆ ಇನ್ನೊಂದು ಪದ ಹಾಕ್ಬೇಕು. ಇವತ್ತು ಹೊಟ್ಟೆ ತುಂಬಿತು, ಚೆನ್ನಾದ ಪದಾರ್ಥಗಳಿಂದ ಇವತ್ತು ಹೊಟ್ಟೆ ತುಂಬಿಸಿಕೊಂಡೆ. ಊಟ ಮಾಡಿದೆ ಅನ್ನೋದ್ರ ಬದಲು ಹೊಟ್ಟೆ ತುಂಬಿಸಿಕೊಂಡೆ. ಇಲ್ಲ ಹೊಟ್ಟೆ ತುಂಬಿಸ್ಕೊಳ್ಳಿಲ್ಲ, ಡಸ್ಟ್ಬಿನ್ ತುಂಬಿಸಿದ್ದು ಅಂದ್ರೆ ಡಸ್ಟ್ಬಿನ್ ತುಂಬಿಸಿದ್ದು ಅಂತಾನೆ ಬರೀಬೇಕು, ಗಡಿಬಿಡಿಯಲ್ಲಿ ತಿಂದ್ರೆ. ಹಾಗೆ ಒಂದೇ ವಿಷಯಕ್ಕೆ 4-5 ದಿವಸ 16 ದಿವಸ ಬರೀವಾಗ ಆಮೇಲೆ ಅನ್ಸತ್ ನಿಮ್ಗೆ ಊಟದ ವಿಷಯ ಬಿಟ್ಟು ಬೇರೆ ಏನಾದ್ರೂ ಹೊಸತನ ಇದ್ದದ್ ಬರಿಬೇಕು ಅಂತ ನಿಮ್ಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಊಟ ಮಾಮೂಲಿ ಇದ್ದದ್ದೇ, ಕೊನೆಗೆ ಊಟ ಅಂದ್ರೆ ಒಂದು ಡಾಟ್ ಇಡುದು ಅಂತ ಅರ್ಥ. ಸೀದಾ ಮಧ್ಯಾಹ್ನ ತನಕ ಬರುದು, ಆಮೇಲೆ ಏನು ಅಂದ್ರೆ ಒಂದು ಡಾಟ್. ಯಾಕೆಂದ್ರೆ ಅದು ಗೊತ್ತಾಗುತ್ತೆ ನೀವು ಇದು ಡಾಟ್ ಅಂದ್ರೆ ಮಧ್ಯದಲ್ಲಿ ಊಟ ಅಂತ. ಆಮೇಲೆ ಮತ್ತೆ ಏನಾಯ್ತು, ಮುಂದಿನ ಕೆಲಸ ಏನಾಯ್ತು ಅಂತ ಯೋಚನೆ ಮಾಡಿ ಬರೀರಿ. ಸರಿನಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಸ್ವಭಾವ ಕರೋಮಿ ಯದ್ಯತ್ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ತತ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ ಶ್ರೀಮನ್ನಾನಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರಕವಚೇ ನಮೋ ನಮಃ. ಬ್ರಹ್ಮೇಣ ಗಂತವ್ಯಂ ಬ್ರಹ್ಮಕರ್ಮಣಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು.